ಭಾರತ ಸೆಮಿಫೈನಲ್ಗೆ ಆಫಿಷಿಯಲಿ ಕ್ವಾಲಿಫೈ ಆಗಿದೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ತರ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇದು ರಿವೆಂಜ್, ಇದು ಒಂದು ರೇಂಜ್ಗೆ ರಿವೆಂಜ್ ಅಂತ ನಾನು ಒಪ್ಕೊಳ್ತೇನೆ. ಭಾರತ ನವೆಂಬರ್ 19ನೇ ತಾರೀಕು 2023 ODI ವರ್ಲ್ಡ್ ಕಪ್ ಫೈನಲ್ ನಮ್ಮ ಭಾರತದಲ್ಲೇ ಆದದ್ದು, ಗುಜರಾತಲ್ಲೇ ಆದದ್ದು, ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಆದದ್ದು. ಆ ಅಹಮದಾಬಾದ್ ಗ್ರೌಂಡಲ್ಲಿ ಭಾರತವನ್ನು ಫೈನಲಲ್ಲಿ ಆಸ್ಟ್ರೇಲಿಯಾ ಸೋಲಿಸಿತ್ತು. ಆಗ ನಮಗೆಲ್ಲ ಎಷ್ಟು ಬೇಜಾರಾಗಿತ್ತು. ಆ ಬೇಜಾರಿಗೆ ಒಂದು ಸಣ್ಣ ಮದ್ದು ಇವತ್ತು ಸಿಕ್ಕಿತ್ತು ಅಂತ ಅಂದ್ಕೊಳ್ತೇನೆ. ಆ ಆಸ್ಟ್ರೇಲಿಯಾವನ್ನು ಅವರು ಸೆಮಿಫೈನಲಿಗೆ ಹೋಗ್ಬೇಕಂತಿದ್ರೆ ಈ ಮ್ಯಾಚ್ ಗೆಲ್ಲೇಬೇಕಿತ್ತು. ಅಂಥ ಆಸ್ಟ್ರೇಲಿಯಾವನ್ನು ಸೋಲಿಸಿದವು ಚಾಂಪಿಯನ್ ಟೀಮ್ ಅಂತ ಕರೆಸಿಕೊಳ್ಳುವಂತಹ ಆಸ್ಟ್ರೇಲಿಯಾ. ICC ಟೂರ್ನಮೆಂಟ್ಸಲ್ಲಿ ಅಂದರೆ ಆಸ್ಟ್ರೇಲಿಯಾ ಬಂದುಕೊಳ್ಳಿ ಎಲ್ರಿಗೆ ಗಡ ಆಗ್ತದಲ್ಲ, ಅಂಥವ್ರನ್ನ ಸೋಲಿಸಿದವು. ಕಮಾನ್ ಇವತ್ತು 24 ರನ್ ಅಂತರದಿಂದ ನಮ್ಮ ಮೇಲೆ ಸೋತರು ಆಸ್ಟ್ರೇಲಿಯಾ. ಈಗ ಅವರು ಬಾಂಗ್ಲಾದೇಶವನ್ನು ಬೇಡಿಕೊಳ್ಬೇಕು, ಅಣ್ಣ ದಯವಿಟ್ಟು ಅಫ್ಘಾನಿಸ್ತಾನದ ಮೇಲೆ ವಿನ್ ಆಗು ಮಾರ್ರೆ ಅಂತ. ಅಫ್ಘಾನಿಸ್ತಾನದ ಮೇಲೆ ಬಾಂಗ್ಲಾದೇಶ ಒಂದು ಓಕೆ ವಿನ್ ಆದರೆ ಆಗ ರನ್ ರೇಟ್ ಆಧಾರದಲ್ಲಿ ಆಸ್ಟ್ರೇಲಿಯಾ ಸೆಮಿಫೈನಲ್ಗೆ ಬರ್ತೀವಿ. ಯಾಕಂತಂದರೆ ಅವ್ರು ಗೆದ್ದಿರೋದು ಈಗ 3ರಲ್ಲಿ ಒಂದೇ ಮ್ಯಾಚ್ ಗೆದ್ದಿರೋದು ಅವರು ಬಾಂಗ್ಲಾದೇಶದ ಮೇಲೆ. ಬಾಂಗ್ಲಾದೇಶ 140 ರನ್ ಹೊಡೆದಿದ್ರು. ಆ್ಯಂಡ್ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇವರಿಗೆ ಟಾರ್ಗೆಟ್ ಐ ಥಿಂಕ್ 123 ಏನಾಯಿತು. ಇವರು 10 ಓವರಲ್ಲಿ ಮತ್ತೊಬ್ಬರು ಮಳೆ ಬಂದಾಗ 10 ಓವರಲ್ಲಿ 11 ಓವರಲ್ಲಿ 100 ರನ್ ಏನೋ ಹೊಡೆದಿದ್ದು. ಕರೆಕ್ಟ್, 11 ಓವರಲ್ಲಿ 100 ರನ್ ಹೊಡೆದಾಗಿತ್ತು. ಆ ರೇಂಜಿಗೆ ಒಂದು ಡಾಮಿನೇಟಿಂಗ್ ವಿಕ್ಟ್ರಿ ಬಾಂಗ್ಲಾದೇಶದ ಮೇಲೆ ಬಂದದಕ್ಕೆ ಅವರ ರನ್ ರೇಟ್ ಭಾರಿ ಒಳ್ಳೆದಿತ್ತು ಆಸ್ಟ್ರೇಲಿಯಾದು. ಕೊನೆಗೆ ಅಫ್ಘಾನಿಸ್ತಾನ ಮೇಲೆ ಸೋತರು, ಇವತ್ತು ಭಾರತದ ಮೇಲೆ ಸೋತರು. ಬಟ್ ಸ್ಟಿಲ್ ರನ್ ರೇಟ್ ಆಧಾರದಲ್ಲಿ ಅಫ್ಘಾನಿಸ್ತಾನದಕ್ಕಿಂತ ಬೆಟರ್ ರನ್ ರೇಟಲ್ಲಿ ಆಸ್ಟ್ರೇಲಿಯಾ ಇದ್ದಾರೆ. ಸೊ ಆದ್ದರಿಂದ ನಾಳೆ ನಡೆಯುವಂಥ ಮ್ಯಾಚಲ್ಲಿ ಅಫ್ಘಾನಿಸ್ತಾನ ಬಾಂಗ್ಲಾದೇಶದ ಮೇಲೆ ವಿನ್ ಆಗಲೇಬೇಕು. ಅಫ್ಘಾನಿಸ್ತಾನ ವಿನ್ ಆದರೆ ಅಫ್ಘಾನಿಸ್ತಾನ ಸೆಮಿಫೈನಲ್ಗೆ ಬರ್ತದೆ. ಆ್ಯಂಡ್ ಬಾಂಗ್ಲಾದೇಶ ಕೂಡ ಸೆಮಿಫೈನಲ್ಗೆ ಬರ್ಬೋದು. ಬಟ್ ಬಾಂಗ್ಲಾದೇಶ ಅದೇನೋ ಯದ್ವಾತದ್ದು ಏನು KG ಗಟ್ಟಲೆ ಅಂತರದಿಂದ ವಿನ್ ಆಗಬೇಕಂತ ಕಾಣ್ತದೆ, ಅದು ಆಗೋದಿಲ್ಲ. ಬಟ್ ನಾರ್ಮಲ್ ವಿಕ್ಟ್ರಿ ಅಫ್ಘಾನಿಸ್ತಾನಕ್ಕೆ ಸಿಕ್ಕಿದ್ದಾರೆ, ನಾರ್ಮಲ್ ವಿಕ್ಟ್ರಿ ಬಾಂಗ್ಲಾದೇಶಕ್ಕೆ ಸಿಕ್ಕಿದರೆ ಆವಾಗ ಆಸ್ಟ್ರೇಲಿಯಾ ಸೆಮಿಫೈನಲ್ಗೆ ಬರ್ತದೆ. ನಮ್ಮ ಆಪೋನೆಂಟ್ ಐ ಥಿಂಕ್ ಇಂಗ್ಲೆಂಡ್ ಅಂತ ಅಂದ್ಕೊಂಡಿದ್ದೇನೆ ನಾನು. ಇಂಗ್ಲೆಂಡ್ ವಿರುದ್ಧ ನಾವು ಆಡ್ತೇವೆ ಸೆಮಿಫೈನಲ್. ಬಟ್ ಇವತ್ತಿನ ಮ್ಯಾಚ್ ಬಗ್ಗೆ ಹೇಳಿದ್ರೆ ರೋಹಿತ್ ಶರ್ಮಾ ಶೋ, ದ ಹಿಟ್ ಮ್ಯಾನ್ ಶೋ, ಸೂಪರ್. ಲಾಸ್ಟ್ ಮ್ಯಾಚಲ್ಲಿ ಹೇಳಿದೆ ಅಂತ ಕಾಣ್ತದೆ. ಲಾಸ್ಟ್ ಮ್ಯಾಚ್ ಪೋಸ್ಟ್ ಮ್ಯಾಚ್ ಮಾತುಕತೆ ವಿಡಿಯೋದಲ್ಲಿ ಹೇಳಿದ್ದೆ, ರೋಹಿತ್ ಶರ್ಮಾ ಅವ್ರು ಯಾಕೆ 20-30 ರನ್ನಿಗೆ ತೃಪ್ತಿ ಪಡ್ತಾ ಇದ್ದಾರೆ. ಒಳ್ಳೆ ಇಂಟೆಂಟಲ್ಲಿ ಆಡ್ತಾರೆ. ಬಟ್ 21 ಈ ಥರ ಅವರ ಅಭಿಮಾನಿಗಳು ಅಥವಾ ಇಂಡಿಯನ್ ಕ್ರಿಕೆಟ್ ಅಭಿಮಾನಿಗಳು ರೋಹಿತ್ ಶರ್ಮಾ ಅವರ 20-30 ರನ್ನಿಗೆ ಸಮಾಧಾನ ಪಡಬೇಕಾ? ಅಷ್ಟು ಕೆಪಾಸಿಟಿ ಇರುವಂಥ ಆಟಗಾರ. 10 ಓವರ್ ನಿಂತರೆ ಸಾಕು, ತಂಡದ ಸ್ಕೋರ್ 100ರ ಮೇಲೆ ದಾಟಿರ್ತದೆ. ಅಂಥ ಕೆಪಾಸಿಟಿ ಉಂಟು ಆ ಆಟಗಾರನಿಗೆ, ನಮ್ಮ ರೋಹಿತ್ ಶರ್ಮಾಗೆ ಅಂತ. ಯಾರಾದರೂ ಟ್ರಾನ್ಸ್ಲೇಟ್ ಮಾಡಿ ಕೇಳಿಸಿದ್ರೆ ರೋಹಿತ್ ಶರ್ಮಾ ಅವರಿಗೆ ನನ್ನ ಮಾತನ್ನು ಭಾರಿ ಸೀರಿಯಸ್ ಆಗಿ ತಗೊಂಡ್ರಂತ ಕಾಣ್ತದೆ. ಸೂಪರ್, 41 ಬಾಲ್ಗೆ 92 ರನ್ ಇವತ್ತು ರೋಹಿತ್ ಶರ್ಮಾ. ಬಡ 7 4 8 ಸಿಕ್ಸರ್. ನನ್ನ ಕನಸು ಮನಸ್ಸಲ್ಲಿ ಸಹ ಅಂದುಕೊಂಡಿರಲಿಲ್ಲ ಸ್ಟಾರ್ಕ್ ಅಂತ ಒಂದು ಘಟಾನುಘಟಿ ಬೌಲರ್, ಮೈಟಿ ಸ್ಟಾರ್ಕ್ ಅಂತ ನಾವು ಕರಿತೇವಲ್ಲ, ಅವರು 1 ಓವರಲ್ಲಿ 29 ರನ್ ಹೊಡಿಸಿಕೊಳ್ಬೋದು ಅಂತ ನಾನು ಯಾವತ್ತೂ ಸಹ ಅಂದ್ಕೊಂಡಿರಲಿಲ್ಲ. ಕಾಲ ಕೂಡಿ ಬಂತು, ಇವತ್ತು ಬಂತಲ್ಲ. ರೋಹಿತ್ ಶರ್ಮಾ ಅವರ ಓವರಲ್ಲಿ ಪವರ್ ಪ್ಲೇಲಿ ಐ ಥಿಂಕ್ 3rd ಓವರ್, ಎಸ್, ಮ್ಯಾಚಿನ 3rd ಓವರಲ್ಲಿ 6 6 4 ಮತ್ತು ಅಗೈನ್ 6 6 4 6 ಮತ್ತೊಂದು 6, ಒಟ್ಟು 4 6 ಬಂದಿದೆ ಆ ಓವರಲ್ಲಿ. ಕರೆಕ್ಟ್, 6 6 4 6 ಡಾಟ್ ಮತ್ತು ವೈಡ್ 6, 29 ರನ್ ಸ್ಟಾರ್ಕ್ ಓವರಲ್ಲಿ. ಓ ಮೈ ಗಾಡ್, ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಮಾರೆ. ಸ್ಟಾರ್ಕಿಗೆ ಹೊಡೆಯೋದಂತ ಅದು ಸಣ್ಣ ವಿಷಯವೇ ಅಲ್ಲ. ಆ್ಯಂಡ್ ಮತ್ತೆ ಪುನಃ ಈ T20 ವರ್ಲ್ಡ್ ಕಪ್ಪಲ್ಲಿ ವಿರಾಟ್ ಕೊಹ್ಲಿ ಅವರು ಆಡಲಿಲ್ಲ, 0ಗೆ ಔಟ್ ಆದರು. ಈ T20ಯಲ್ಲಿ ಅವರ ಕಾಂಟ್ರಿಬ್ಯೂಷನ್ ಇಲ್ಲದೆ ಭಾರತ ಎಲ್ಲ ಮ್ಯಾಚ್ ಆಡಿದಂಥ ಎಲ್ಲ ಮ್ಯಾಚ್ ಗೆದ್ದಿದೆ. ಕೆನಡಾ ವಿರುದ್ಧ ಮಳೆ ಬಂತು ಬಿಡಿ, ಮ್ಯಾಚೇ ನಡೀಲಿಲ್ಲ. ಹೋಪ್ಫುಲಿ ಸೆಮಿಫೈನಲ್ ಮತ್ತು ಫೈನಲ್ಗೆ ತಿರುಗಾಡಿದೆ. ಫೈನಲಲ್ಲಿ ವಿರಾಟ್ ಕೊಹ್ಲಿ ಅವರದು ದ್ಯಾಟ್ ಗೇಮ್, ಕಿಂಗ್ ಕೊಹ್ಲಿ ಅಂತ ನಾವು ಹೇಳ್ತೇವಲ್ಲ, ಆ ಗೇಮ್ ಬರ್ತದ ಅಂತ ನಾವು ಇನ್ನೂ ಸಹ ಕಾಯ್ತಾ ಇದ್ದೇವೆ. ಬಿಕಾಸ್ ನನಗೆ ಗೊತ್ತಿರೋ ಹಾಗೆ ಇಷ್ಟು ಕನ್ಸಿಸ್ಟೆಂಟಾಗಿ ಒಂದು ಅಂದರೆ T20 ವರ್ಲ್ಡ್ ಕಪ್ಗಳಲ್ಲಿ ಅಥವಾ ಯಾವುದೇ ವರ್ಲ್ಡ್ ಕಪ್ ಅಂತ ತಗೊಳ್ಳಿ, ಕನ್ಸಿಸ್ಟೆಂಟಾಗಿ ಇಷ್ಟು ಮ್ಯಾಚಲ್ಲಿ ಸಹ ವಿರಾಟ್ ಕೊಹ್ಲಿ ಅವರು ಫೇಲ್ ಆದದ್ದು ನಾನು ನೋಡಲಿಲ್ಲ. ಯಾವ್ದಾದ್ರು ಒಂದು ಮ್ಯಾಚಲ್ಲಿ ಯಾರು ಒಂದು ದೊಡ್ಡ ಇನ್ನಿಂಗ್ಸ್ ಇನ್ನಿಂಗ್ಸ್ ಬರ್ತಿದ್ರು. ಬಟ್ ಕನ್ಸಿಸ್ಟೆಂಟಾಗಿ ಇಷ್ಟು ಫೇಲ್ ಆದದ್ದು ಉಂಟಾ ವರ್ಲ್ಡ್ ಕಪ್ಗಳಲ್ಲಿ? ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನಗೇನು ತೊಂದರೆ ಇಲ್ಲ.
ಬಟ್ ನಂಗೆ ನೆನಪಿಲ್ಲ ಈ ಥರ ಫೇಲ್ ಆಗಿರೋದು ಕನ್ಸಿಕ್ಯೂಟಿವ್ ಆಗಿ ಇಷ್ಟು ಮ್ಯಾಚಸ್ಸು ಕನ್ಸಿಸ್ಟೆಂಟಾಗಿ ಫೇಲ್ ಆಗಿರೋದು. ಇಲ್ಲ ಇದು ಕನ್ಸಿಸ್ಟೆಂಟಾಗಿ ಸೂಪರಾಗಿ ಆಡ್ತಾರಲ್ಲ, ಕನ್ಸಿಸ್ಟೆಂಟಾಗಿ ಫೇಲ್ ಆಗಿರೋದು ನಾವು ಫಸ್ಟ್ ಟೈಮ್ ಮಾರ ಈ ಥರ ನನಗೆ ಗೊತ್ತಿರೋ ಹಾಗೆ. 0ಗೆ ಔಟ್ ಆದರು ಪಂತ್ ಅವರು, ಮತ್ತೆ ಎದ್ದು ಬಿದ್ದು ಹೊಡೆಯೋ ಮುಂಚೆ ಔಟ್ ಆಗಿಬಿಟ್ರು. 14 ಬಾಲಿಗೆ 15 ರನ್ ಹೊಡೆದು ಔಟ್ ಆದರು. ಇದು ಪೂರ್ತಿ ರೋಹಿತ್ ಶರ್ಮಾ ಶೋವೇ. ಕೊನೆಗೆ ಹಾರ್ದಿಕ್ ಪಾಂಡ್ಯ, ಸ್ಕೈ ಬಗ್ಗೆ ಹೇಳಬೇಕು. ನಾವು ನೋಡಿ ಹೇಳ್ತಿದ್ದಲ್ಲ, ಸ್ಕೈ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಸೌತ್ ಆಫ್ರಿಕಾ, ವೆಸ್ಟ್ ಇಂಡೀಸ್, ಸೌತ್ ಆಫ್ರಿಕಾ ಇಂಥ ಟೀಮ್ ಮೇಲೆಲ್ಲ ಆಡೋದಿಲ್ಲ ಇದು ಸ್ಕೈ, ಚಿಕ್ಕ ಪುಟ್ಟ ತಂಡದ ಮೇಲೆ ಹೊಡೆಯೋದು ಹಾಗೆ ಹೀಗೆ. ಈ ಪ್ರೂವ್ಡ್ ಅಸ್ ರಾಂಗ್ ಅಗೈನ್ ಟುಡೇ. ಸೂಪರಾಗಿ ಆಡಿದ್ರಪ್ಪ. ಆಡಿದ 16 ಬಾಲ್ಗೆ 31 ರನ್ ಚಚ್ಚಿದ್ರು ಸೂರ್ಯಕುಮಾರ್ ಯಾದವ್ ಅವರು. 3 4 2 ಸಿಕ್ಸರು. ಅಂದರೆ ಚಿಕ್ಕದಾದ ಬಟ್ ಭಯಂಕರ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್, ಕ್ಯಾಮಿಯೋ ಅಂತ ಹೇಳ್ತಾರಲ್ಲ ಅಂಥ ಇನ್ನಿಂಗ್ಸ್ ಆಡಿದ್ದು. ಆ್ಯಂಡ್ ರೋಹಿತ್ ಶರ್ಮಾ ಅವ್ರು ಇರುವ ತನಕ ಭಾರತ ತಂಡ ಮಿನಿಮಮ್ 230 ಹೊಡಿತಾರೆ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ 10 ಓವರ್ 11 ಓವರ್ ಟೈಮ್ಗೆ 127 ಆಗಿತ್ತು. ಒಳ್ಳೆ ಭಯಂಕರ ಸ್ಟಾರ್ಟ್. ಯಾವಾಗ ರೋಹಿತ್ ಶರ್ಮಾ ಅವರು ಔಟ್ ಆದರು, ಅವರು ಔಟ್ ಆದ ಮೇಲೆ ಅದು ರನ್ ವೇಗ ಇತ್ತು. 6ನೇ ಗೇರಲ್ಲಿ ಹೋಗ್ತಿದ್ದದ್ದು ಮೇ ಬಿ 4th ಗೇರಿಗೆ ಬಂತು ಅಂತ ಅನಿಸ್ತು. ಶಿವಮ್ ದುಬೆ ಅವರು ಫಸ್ಟ್ ಬಾಲೇ 4 ಹೊಡೆದ್ರು, ಮತ್ತೊಂದು 6 ಸಹ ಬಂತು. ಅದಾದಮೇಲೆ ಅವರು ಸ್ಲೋ ಡೌನ್ ಆದರು. 22 ಬಾಲ್ಗೆ 28 ರನ್ ಹೊಡೆದ್ರು ದುಬೆ ಅವರು. ಇನ್ನೂ ಸಹ ಜಾಸ್ತಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. 22 ಬಾಲ್ ಆಡಿದ ಆ ಟೈಮಲ್ಲಿ ಅಂಥ ಒಂದು ವಾವ್ ಓಪನಿಂಗ್ ಎಲ್ಲ ಸಿಕ್ಕಿದ ಮೇಲೆ, ಫಸ್ಟ್ 10 ಓವರ್ 6 ರೇಂಜಿಗೆ ರನ್ ಬಂದ ಮೇಲೆ ದುಬೆ ಅವರು 22 ಬಾಲಿಗೆ ಅಟ್ಲೀಸ್ಟ್ 35 ಹೊಡಿಬೇಕಿತ್ತಂದ್ರೆ ನಂಗೆ ಅನಿಸೋದು. ಓಕೆ, 22 ಬಾಲಿಗೆ 28 ಹೊಡೆದ್ರಲ್ಲ ಅಂತ ಒಂದು ಸಮಾಧಾನ ಪಟ್ಕೊಳ್ಬೋದು. ಮತ್ತು ಹಾರ್ದಿಕ್ ಪಾಂಡ್ಯ 17 ಬಾಲಿಗೆ 27 ರನ್ ಚಚ್ಚಿದ್ರು. ಕೊನೆಗೆ ಜಡೇಜಾ 5 ಬಾಲಿಗೆ 9 ನಾಟ್ ಔಟು. ಸೊ ಇವರೆಲ್ಲರ ಕೃಪಾ ಕಟಾಕ್ಷದಿಂದ, ಮೇನ್ ಕೃಪಾ ಕಟಾಕ್ಷ ನಮ್ಮ ರೋಹಿತ್ ಶರ್ಮಾ ಅವರು ಬಿಡಿ, ಸೂಪರ್ ಕ್ಯಾಪ್ಟನ್ಸ್ ನಾವು. ಅಂದರೆ ಆ ಫೈನಲಲ್ಲಿ ಭಾರತ ಏನು ಸೋತಿತ್ತಲ್ಲ ಅದರದ್ದು ರಿವೆಂಜ್ ತಗೊಳ್ಳಿಕ್ಕೆ ಕಾಯ್ತಾ ಇದ್ರು ಅಂತ ಕಾಣ್ತಿದೆ. ಇವತ್ತು ಆ ಮೂಡಲ್ಲಿ ಇದ್ರು, ಹೊಡಿಬೇಕು ದಡ ಅಂತ ಹೊಡಿತಾ ಇದ್ರು. 41 ಬಾಲಿಗೆ 92 ರನ್ ಹೊಡೆದು ಒಟ್ಟು ಭಾರತ ಪೇರಿಸ್ಲಿಕ್ಕೆ ಆದದ್ದು ರನ್ 205. ನನಗೆ ಅನಿಸಿದ್ದು ಮಿನಿಮಮ್ 220 ರನ್ ಹೊಡಿಬೇಕಿತ್ತಂತೆ. ಯಾಕಂದರೆ ಆ ಥರ ಆರಂಭ ಸಿಕ್ಕಿತ್ತು ಭಾರತಕ್ಕೆ. 205 ಬಂದಾಗ ನನಗೆ ಸ್ವಲ್ಪ ಟೆನ್ಷನ್ ಆಯ್ತಿದೆ, ಎಂತ ಮಾರೆ ಆಸ್ಟ್ರೇಲಿಯಾ ಚೇಸ್ ಮಾಡ್ತಾರಂತೆ. ಯಾಕಂತಂದರೆ ನಿಮಗೆ ಗೊತ್ತುಂಟು ICC ಟೂರ್ನಮೆಂಟ್ ಈ ಥರ ಡೂ ಆರ್ ಡೈ ಸಿಚುವೇಷನಲ್ಲಿ ಒಂದು ಎಕ್ಸಾಂಪಲ್ ಅಂತ ತೊಗೊಳ್ಬೋದು. ಇವರ ಥರ ಆಡಬೇಕು ಮಾರ್ರೆ. ಆ ಎಕ್ಸಾಂಪಲ್ ಯಾವ ಟೀಮ್ ಅಂತಂದರೆ ಆಸ್ಟ್ರೇಲಿಯಾ. ಯೂಶ್ವಲಿ ಡೂ ಆರ್ ಡೈ ಗೇಮಲ್ಲಿ ಅವ್ರದ್ದು ಗೇಮ್ ಇರ್ತದೆ, ಬೆಸ್ಟ್ ಗೇಮ್ ಕೊಡ್ತಾರೆ. ಆ್ಯಂಡ್ ಅವರು ಚೇಸಿಂಗ್ ಸ್ಟಾರ್ಟ್ ಆದಾಗ ಹಾಗೆ ಅನಿಸಿತ್ತು. ಫಸ್ಟ್ ಓವರಲ್ಲೇ ಹರ್ಷದೀಪ್ ಅವರ ಬೌಲಿಂಗಲ್ಲಿ ವಾರ್ನರ್ ಅವ್ರದ್ದು ವಿಕೆಟ್ ಬಿತ್ತು. ಅದಾದಮೇಲೆ ಮಿಶೆಲ್ ಮಾರ್ಷ್ ಅವರ ಕ್ಯಾಪ್ಟನ್ ಮಾರ್ಷ್ ಮತ್ತು ಹೆಡ್ಗೆ ನಮ್ಮ ಮೇಲೆ ಒಟ್ಟಿನಲ್ಲಿ ಏನೋ ಒಂದು ದುಶ್ಮನಿ ಮರ ಅಷ್ಟೇ. ನೋಡಿ T20 ವರ್ಲ್ಡ್ ಕಪ್ ಅಲ್ಲ, ODI ವರ್ಲ್ಡ್ ಕಪ್ಪಲ್ಲಿ 100 ಫೈನಲಲ್ಲಿ ನಮ್ಮ ಮೇಲೆ, ಮತ್ತು ಈವನ್ ಟೆಸ್ಟ್ ಚಾಂಪಿಯನ್ಶಿಪ್ಪಲ್ಲಿ ಸಹ 100 ಹೊಡೆದಿದ್ರು ನಮ್ಮ ಮೇಲೆ ಫೈನಲಲ್ಲಿ. ಆ್ಯಂಡ್ ಇವತ್ತು 100 ಹೊಡಿಲಿಲ್ಲ, ಪುಣ್ಯಕ್ಕೆ 100 ಹೊಡಿಲಿಲ್ಲ. 100 ಬರ್ತದೆ ಅಂತ ಅಂದ್ಕೊಂಡೆ. 43 ಬಾಲಿಗೆ 76 ರನ್ ಹೊಡೆದು ಔಟ್ ಆದರು. ಆ್ಯಂಡ್ ಈ ಮ್ಯಾಚಲ್ಲಿ ಒಂದು 2 ವಾವ್ ಮೂಮೆಂಟ್. ಒಂದು ರೋಹಿತ್ ಶರ್ಮಾ ಅವರ ಇನ್ನಿಂಗ್ಸ್, ಇನ್ನೊಂದು ಮೂಮೆಂಟ್ ನೀವು ಹೋಗ್ತೀರಿ. ಆ ಮಿಶೆಲ್ ಮಾರ್ಷ್ ದಡ ಅಂತ ಹೊಡಿತಾ ಇರುವಾಗ ಅವ್ರು ಔಟ್ ಆಗಲೇಬೇಕಿತ್ತು. ನನಗೆ ಹೇಗೆ ಮಾರ ಅವರ ವಿಕೆಟ್ ತೆಗೆಯೋದು ಅಂತ ಅಂದ್ಕೊಳ್ತಿರುವಾಗ ಅಕ್ಷರ್ ಪಟೇಲ್ ಅವರು ಒಂದು ಕ್ಯಾಚ್ ಹಿಡಿದ್ರು. ಅವರಿದು ಓ ಮೈ ಗಾಡ್, ಅದು 6. ಅದು ಶಾರ್ಟ್ ನೋಡಿದಾಗ ಇದು ಫ್ಲಾಟ್ 6 ಅಂತವೇ ಅನ್ಕೊಳೋದು. ಅಲ್ಲಿ ಫೀಲ್ಡರ್ ಇದ್ರೂ ಕೂಡ ಫೀಲ್ಡರ್ ತಲೆ ಮೇಲೆ ಹೋಗ್ತದೆ 6 ಅಂತ. ಸಡನ್ ಹಾರಿದ್ರು, ಒಂದು ಕೈಗೆ ಪಾಚಕ್ ಅಂತ ಮ್ಯಾಗ್ನೆಟ್ ಥರ ಬಿತ್ತು ನೋಡಿ. ಸೂಪರ್ ಕ್ಯಾಚ್ ಮಾರ ಬೌಂಡ್ರಿ ಲೈನಲ್ಲಿ. ಅದೇ ಟರ್ನ್ ಮಾಡಿದ್ದು ಮ್ಯಾಚು ಆಸ್ಟ್ರೇಲಿಯಾ ಫೇವರ್ ಆಗಿ ಹೋಗ್ತಾ ಇತ್ತು. ಚೇಸ್ ಮಾಡ್ತಾರಂತ ಅನ್ನಿಸ್ತಾ ಇತ್ತು. ಲಾಸ್ಟ್ ಓವರ್ ತನಕ ಹೋಗಿ ಹೇಗಾದರೂ ಚೇಸ್ ಮಾಡ್ತಾರಂತ ಅನ್ನಿಸ್ತಾ ಇತ್ತು. ಯಾವಾಗ ಮಿಶೆಲ್ ಮಾರ್ಷ್ ಔಟ್ ಆದ್ರಲ್ಲ ಹಾಗೂ ಬಂತು ನಂಬಿಕೆ, ಇಲ್ಲ ಮಾರ ವಿನ್ ಆಗ್ತಾರೆ ಅಂತ. ಮತ್ತೆ ಫಸ್ಟ್ 2 ಬಾಲೇ ಮ್ಯಾಕ್ಸ್ವೆಲ್ ಅವರು 4 6 2 ಬಾಲಿಗೆ 10 ರನ್. ಮ್ಯಾಕ್ಸ್ವೆಲ್ ಅಯ್ಯಯ್ಯೋ ಹೀಗೆ ಅಂತ ಮತ್ತೊಂದು ಮ್ಯಾಕ್ಸ್ವೆಲ್ ಶೋ ಅಂತ ಅಂದ್ಕೊಳ್ತಿದ್ದು. ಬಟ್ ಕುಲ್ದೀಪ್ ಯಾದವ್ ಚಿನ್ನ ಮಾರೆ. ಕುಲ್ದೀಪ್ ಯಾದವ್ ಅವರು ಮ್ಯಾಕ್ಸ್ವೆಲ್ ಅವ್ರನ್ನ ಬೋಲ್ಡ್ ಮಾಡಿದ್ರು. ಅಂದರೆ ಬಾಲ್ ಹಾಕೋ ಮುಂಚೆ ಮ್ಯಾಕ್ಸ್ವೆಲ್ ಮುಂದೆ ಓಡಿ ಬಂದಾಯ್ತು, ನಾ ಇದೇ ಶಾಟ್ ಹೊಡಿಯೋದು, ನೀ ಯಾವುದೇ ಲೆಂತ್ ಬಾಲ್ ಹಾಕು, ನೀ ಎಂಥದೇ ಬಾಲ್ ಹಾಕು, ಲೈನ್ ಆ್ಯಂಡ್ ಲೈನ್ ಎಂಥದೇ ಇಲ್ಲ, ನಾ ಇದ್ದೇ ಅಂದರೆ ಮೊದಲು ಡಿಸೈಡ್ ಮಾಡಿದ್ರು ನಾ ಇದೇ ಹೊಡೆಯೋದು ಅಂತ. ಅದಕ್ಕೆ ಬದ್ಧರಾದರು. ಬಟ್ ಏನು ಮ್ಯಾಕ್ಸ್ವೆಲ್ ಅವರು ಮುಂದೆ ಬಂದ ಕೂಡಲೇ ಲೈನ್ ಆ್ಯಂಡ್ ಲೆಂತ್ ಇವ್ರು ಚೇಂಜ್ ಮಾಡಿದರು. ಯಾರು ಕುಲ್ದೀಪ್ ಯಾದವ್ ಅವರು ಲೈನ್ ಅದೇ ಇದ್ರು ಸಹ ಲೆಂತ್ ಚೇಂಜ್ ಮಾಡಿದರು, ಬೋಲ್ಡ್ ಆದರು ಮ್ಯಾಕ್ಸ್ವೆಲ್ ಅವರು. ಅದಾದಮೇಲೆ ರೆಗ್ಯುಲರ್ ಇಂಟರ್ವಲಲ್ಲಿ ವಿಕೆಟ್ ಹೋಗ್ತವೇ ಹೋಯಿತು. ಏನು ODI ವರ್ಲ್ಡ್ ಕಪ್ ಫೈನಲಲ್ಲಿ ರೋಹಿತ್ ಶರ್ಮಾ ಅವರ ಕ್ಯಾಚನ್ನು ಹೇಗೆ ಅವರು ಹಿಡಿದಿದ್ರಲ್ಲ, ಹಾಗೆ ಹೆಡ್ಡೇಕ್ ಕೊಡುವ ಮನುಷ್ಯ ಹಿಡಿದು ಕ್ಯಾಚನ್ನು ರೋಹಿತ್ ಶರ್ಮಾ ಅವರು ಹಿಡಿದ್ರು. ಬುಮ್ರಾ ಅವರ ಬೌಲಿಂಗಲ್ಲಿ
ಕೊನೆಗೆ ಹೊಡಿಲಿಕ್ಕಾದದ್ದು ಕೇವಲ 181 ರನ್ ಮಾತ್ರ. ಆಸ್ಟ್ರೇಲಿಯಾ 181 ರನ್ ಹೊಡೆದ್ರು, 24 ರನ್ಗಳಿಂದ ಸೋಲನ್ನು ಒಪ್ಪಿಕೊಂಡ್ರು. ಒಪ್ಪಿಕೊಳ್ಳಿದ್ರೆ ನಾವೆಂತ ಮಾಡ್ಲಿಕ್ಕೆ ಹೋಗಿದ್ರು, ಸೋಲೆ, ನೀವು ಒಪ್ಪಿಕೊಳ್ಳಿ ಅದು ಬಿಟ್ಟಾಕಿ, ನೀವು ಸೋತ್ರಿ, 24 ರನ್ನಿಂದ ಹೀನಾಯವಾಗಿ ಸೋತ್ರಿ ನಮ್ಮ ಮೇಲೆ. ನಾವು ಫೈನಲ್ಲಿಗೆ ಅಫಿಷಿಯಲ್ ಆಗಿ ತೇರ್ಗಡೆ ಆಗಿದ್ದೇವೆ. ಈ ಒಂದು ನಮ್ಮ ಗ್ರೂಪ್ ಇದು ಟಾಪ್ ಟೀಮ್ ಆಗಿ ಅಜೇಯ ತಂಡವಾಗಿ ಈ ವರ್ಲ್ಡ್ ಕಪ್ಪಲ್ಲಿ 2 ತಂಡಗಳು ಅಜೇಯವಾಗಿದೆ. ಒಂದು ಸೌತ್ ಆಫ್ರಿಕಾ, ಇನ್ನೊಂದು ಭಾರತ. ಸೌತ್ ಆಫ್ರಿಕಾ ನಮ್ಮಕ್ಕಿಂತ 1 ಮ್ಯಾಚ್ ಜಾಸ್ತಿ ಆಡಿದೆ, ಯಾಕಂತಂದರೆ ಅವತ್ತು ಗ್ರೂಪ್ ಸ್ಟೇಜಲ್ಲಿ 4-4 ಮ್ಯಾಚ್ ಆಡುವಂಥ ಅವರಿಗೆ ಅವಕಾಶ ಸಿಕ್ಕಿತ್ತು. ನಾವು ಆಡ್ಲಿಕ್ಕೆ ಆದದ್ದೇ 3, ಅಲ್ಲಿ 3 ವಿನ್ ಆದೆವು, ಇಲ್ಲಿ 3, ಒಟ್ಟು 6 ಮ್ಯಾಚ್ಗಳನ್ನು ನಾವು ವಿನ್ ಆದೆವು. ನನಗೆ ಭಾರತದ ಈ ಸೂಪರ್ 8 ಪಂದ್ಯದ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು. ಗ್ರೂಪ್ ಸ್ಟೇಜಿಗೆ ಕಂಪೇರ್ ಮಾಡಿದರೆ ಸೂಪರ್ 8ಅಲ್ಲಿ ವೆಸ್ಟ್ ಇಂಡೀಸಲ್ಲಿ ಯಾವಾಗ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಆವಾಗ ಸ್ವಲ್ಪ ಡಾಮಿನೇಟಿಂಗ್, ನಮ್ಮದು ಎಲ್ಲ ವಿಕ್ಟ್ರೀಸ್ ಡಾಮಿನೇಟಿಂಗ್ ವಿಕ್ಟ್ರಿಗೆ ಸಿಕ್ಕಿದ್ದು. ನಾವು ಇನ್ಯಾವುದೋ ಟೀಮ್ ಮೇಲೆ ಇಲ್ಲ 3 ಮ್ಯಾಚ್ ಕರೆಕ್ಟ್, ಸೂಪರ್ 8ಅಲ್ಲಿ 3, ಅಲ್ಲಿ 3, ಆ್ಯಂಡ್ ಸೂಪರ್ 8 ಪರ್ಫಾರ್ಮೆನ್ಸು ತುಂಬ ಖುಷಿ ಆಯ್ತು ನನಗೆ. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ, ಕಂಗ್ರ್ಯಾಚುಲೇಷನ್ಸ್ ರೋಹಿತ್ ಶರ್ಮಾ, ಕಂಗ್ರ್ಯಾಚುಲೇಷನ್ಸ್ ಅಕ್ಷರ್ ಪಟೇಲ್, ಆ ಕ್ಯಾಚ್ ಸೂಪರು. ಆ್ಯಂಡ್ ಹೇಸಲ್ವುಡ್ಡನ್ನು ಹೊಗಳ್ಬೇಕು ಮಾರೆ, ಅವರ ಟೀಮಲ್ಲಿ ಎಲ್ಲರೂ ಸಹ ಹುಚ್ಚು ನಾಯಿಗೆ ಹೊಡೆದಾಗೆ ಹೊಡಿಸ್ಕೊಳ್ತಾ ಇರುವಾಗ ಎಲ್ಲರೂ ಸಹ ಮಿನಿಮಮ್ 10ಕ್ಕಿಂತ ಜಾಸ್ತಿ ಸರಾಸರಿಯಲ್ಲಿ ರನ್ನು ಬಿಟ್ಟು ಕೊಡ್ತಾ ಇದ್ರು. ಆ್ಯಂಡ್ ಈ ಮನುಷ್ಯ 3 ಸರಾಸರಿಯಲ್ಲಿ 4 ಓವರಿಗೆ 14 ರನ್ನು ಮಾತ್ರ ಹೊಡಿಸ್ಕೊಂಡದ್ದು ಅಥವಾ ಬಿಟ್ಟು ಕೊಟ್ಟದ್ದು ಹೇಸಲ್ವುಡ್ ಅವರು. ಮಿಕ್ಕಿದವರು ಎಲ್ಲರೂ ಸಹ ಮಿನಿಮಮ್ 40, 4 ಓವರಿಗೆ 40 ಮಿನಿಮಮ್. ಸ್ಟಾಯ್ನಿಸ್ ಅವರಂತೂ ಅತ್ಯಮೋಘ ಒಂದು ಅರ್ಧಶತಕ ದಾಖಲಿಸಿದ್ರು ಬ್ಯಾಟಿಂಗಲ್ಲಿ ಅಲ್ಲ, ಬೌಲಿಂಗಲ್ಲಿ 4 ಓವರಿಗೆ 56 ರನ್ ಬಿಟ್ಟು ಕೊಟ್ಟರು. ಸೊ ಈ ರೇಂಜಿಗೆ ಎಲ್ಲರೂ ಸಹ ಹೊಡಿಸ್ಕೊಳ್ತಾ ಇರುವಾಗ ಅವರು 4 ಓವರಿಗೆ ಕೇವಲ 14 ರನ್ ಬಿಟ್ಟುಕೊಟ್ಟು ಸ್ವಲ್ಪ ಬ್ರೇಕ್ ಹಾಕಲಿಕ್ಕೆ ಟ್ರೈ ಮಾಡಿದರು. ಅವರು ಸಹ 4 ಓವರಿಗೆ 40 ಹೊಡಿಸ್ಕೊಂಡಿದ್ದಿದೆ. ಭಾರತದ ಸ್ಕೋರ್ ಅರೌಂಡ್ 235+ ಬರ್ತಾ ಇತ್ತು. ಕಂಗ್ರ್ಯಾಚುಲೇಷನ್ಸ್ ಎಂತಕ್ಕೆ, ಕಂಟ್ರೋಲ್ ಮಾಡಿ ಮ್ಯಾಚ್ ಸೋತ್ರೆ ಅಲ್ಲ ಅಷ್ಟೇ, ವಿನ್ ಆಗ್ಲಿಕ್ಕೆ ಆಗಿಲ್ಲ ನಮ್ಮ ಮೇಲೆ, ಸುಮ್ಮನೆ ಈಗ ಕಾಲು ಎಳಿಲಿಕ್ಕೆ. ಭಾರಿ ಖುಷಿ ಆಯ್ತು, ಈ ಒಂದು ವಿಕ್ಟ್ರಿ ನೋಡಿ ಭಾರಿ ಖುಷಿ ಆಯ್ತು ನನಗೆ. ಆ್ಯಂಡ್ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ನಮ್ಮ ಸೆಮಿಫೈನಲ್ ಇಂಗ್ಲೆಂಡ್ ವಿರುದ್ಧ ಜಯ ಸಾಧಿಸಿ ಅಂತ ನಾನು ಈ ಮೂಲಕ ವಿಶ್ ಮಾಡ್ತಾ ಇದ್ದೇನೆ. ಆ್ಯಂಡ್ ನಾಳೆ ನೋಡುವ, ನಾಳೆದು ಇಂಪಾರ್ಟೆಂಟ್ ಮ್ಯಾಚ್ ಬಾಂಗ್ಲಾದೇಶ ವಿನ್ ಆಗ್ತದ ಅಥವಾ ಅಫ್ಘಾನಿಸ್ತಾನ ವಿನ್ ಆಗ್ತದ. ಅಫ್ಘಾನಿಸ್ತಾನ ವಿನ್ ಆಗಲಿ ಅಂತ ನಾವು ತುಂಬ ಹೃದಯದಿಂದ ಹಾರೈಸ್ತೇವೆ. ಬಿಕಾಸ್ ಆಸ್ಟ್ರೇಲಿಯಾ ಸೆಮಿಫೈನಲಿಗೆ ಬಂದು ಮತ್ತು ಸೆಮಿಫೈನಲಲ್ಲಿ ಸೌತ್ ಆಫ್ರಿಕಾದ ಮೇಲೆ ವಿನ್ ಆಗಿ ಮತ್ತೆ ಅವರು ಫೈನಲಲ್ಲಿ ಆಸ್ಟ್ರೇಲಿಯಾವನ್ನು ಭಾರತ ಎದುರಿಸೋದು ಬೇಡ. ಇವರು ಒಂಥರ ಟೆನ್ಷನ್ ಕೊಡುವಂಥ ಗಿರಾಕಿ ಆಸ್ಟ್ರೇಲಿಯಾ. ಸೊ ಅಫ್ಘಾನಿಸ್ತಾನ ಬರಲಿ ಅಂತ ನಾನು ಆಶಿಸ್ತೇನೆ. ಸೆಮಿಫೈನಲಿಗೆ ಅಫ್ಘಾನಿಸ್ತಾನ ಬರಲಿ, ಸೆಮಿಫೈನಲಿ ವಿನ್ ಆಗಲಿ. ಯಾಕಂತಂದರೆ ನಾವು ಫೈನಲಿಗೆ ಬಂದರೆ ನಮಗೆ ಸ್ವಲ್ಪ ಒಂದು ವೀಕ್ ಟೀಮ್ ಬೇಕಲ್ಲ ಮಾರೆ. ಅಫ್ಘಾನಿಸ್ತಾನ ಫೈನಲಿಗೆ ಬಂದರೆ ಒಂದು ರೇಂಜಿಗೆ ಒಂದು ನಿರಾಳ ಮನೋಭಾವ ಅಂತೂ ಇದ್ದೇ ಇರ್ತದೆ. ಅಫ್ಘಾನಿಸ್ತಾನ ಡಬ್ಬಾ ಟೀಮ್ ಅಂತಲ್ಲ, ಬಟ್ ಅಫ್ಘಾನಿಸ್ತಾನ ಫೈನಲಿಗೆ ಬಂದರೆ ಅದು ಒಂಥರ ಮೋರಲ್ ವಿಕ್ಟ್ರಿ, ಈ ಸಲ ಕಪ್ಪು ಹೊಡಿತೇವೆ ಅಂತ ಅನ್ನಿಸ್ತದೆ ಸ್ಟ್ರಾಂಗ್ ಆಗಿ. ಎಸ್, ಸರಿಯಾಗಿರುವ ನಮಸ್ಕಾರ.